ಡ್ಯಾನ್ಸ್ ಆಡ್ತಾ ಇದ್ದೀನಿ ಗಾಯ್ಸ್ ಸ್ಕೂಲಲ್ಲಿ. ಇಗ್ನೋರ್ ಮೈ ವಾಯ್ಸ್, ಕೆಟ್ಟದಾಗ್ಬಿಟ್ಟಿದೆ. ಬಾಯ್ ಡಿಕ್ಕು, ಬಾಯ್ ಬಾಯ್, ಆಮೇಲೆ ಬರ್ತೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀನು ಹೇಳ್ಬೇಕು. ನಾನು ಹೇಳಲ್ಲ. ಸಿಸ್ಟರ್ಸ್ ದೀಕ್ಷಾ ಇಲ್ಲ ಇವತ್ತು. ದೀಕ್ಷಾ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾಳೆ, ಆನ್ಯುವಲ್ ಡೇ ಇವತ್ತು. ಅದಕ್ಕೆ ನಾವು ಹೋಗ್ತಿದೀವಿ ಇವಾಗ. ಮತ್ತೆ ದೀಕ್ಷಾ ಬಂದು ಮಮ್ಮಿ ಇದಾರೆ ಇವತ್ತು. ದೀಕ್ಷಾ ತರ ಆಡ್ಬೇಕು ನೀನು. ಸೊ ಬನ್ನಿ ಇವಾಗ ಹೋಗೋಣ ಆನ್ಯುವಲ್ ಡೇಗೆ. ಆಮೇಲೆ ಒಂದು ಕಡೆಗೆ ಇಬ್ಬರೇ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮಮ್ಮಿ ಇವಾಗ ಫಸ್ಟ್ ಹೋಗ್ತಿದ್ದೀವಿ. ಆಮೇಲೆ ಪಪ್ಪ ಬರೋಂಗಿದ್ರೆ ದೀಕ್ಷಾ ಫ್ರೆಂಡ್ಗೆ ಯಾರೋ 2 ಕಾಡಿದೆ ಅಂತೆ, ಅದಕ್ಕೆ ಅದ್ರಲ್ಲಿ ಬಾ ಅಂತ ಹೇಳಿದೀವಿ. ಬಂದ್ರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಬನ್ನಿ ಹೋಗೋಣ. ಮಮ್ಮಿ ನಾನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ನಾನು ಜಿಮ್ಮಲ್ಲಿ ಲೆಗ್ಗೆಲ್ಲ ಮಾಡಿ ಕಾಲೆಲ್ಲ ಇವತ್ತು ಹೋಗಿಲ್ಲ, ಚಕ್ಕರ್ ಹೊಡೆದಿದೆಯಲ್ಲ ಅದಕ್ಕೆ ಇವತ್ತು ಕಾಲೆಲ್ಲ ಫುಲ್ ಬಾಡಿನ ನೋಡ್ತಿದೆ. ಆ್ಯಕ್ಚುಲಿ ಅಂದರೂ ಅಷ್ಟೊಂದೇ ನೋಡ್ತಿಲ್ಲ, ಸ್ವಲ್ಪ ನೋಡ್ತಿದ್ದೆ. ಬನ್ನಿ ಇವಾಗ ನೀಟಾಗಿ ನಡೆಯೋಕ್ಕಾಗಲ್ಲ, ನೀಟಾಗೆಲ್ಲ ನಡೆಯೋಕ್ಕಾಗಲ್ಲ, ನೋವುತ್ತೆ. ಏನೋ ಹೇಳೋಕ್ಕೆ ಅಂತ. ಇವತ್ತು ನಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ವರ್ಷ ಆದಮೇಲೆ ಯಾರಾದರೂ ಕಂಡುಹಿಡಿತಾರ ನನ್ನ. ಮೊನ್ನೆನೇ ಸರ್ನೆಲ್ಲ ಮಾತಾಡ್ಸ್ಕೊಂಡು ಬಂದಿದ್ದೀವಿ, ಬ್ಲಾಗಲ್ಲಿ ನೋಡಿದ್ದೀರಲ್ಲ. ಮ್ಯಾಮ್ಗಳು ಸ್ವಲ್ಪ ಜನ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸುಧಾ ಮ್ಯಾಮ್ ಇದ್ದಾರಂತೆ. ಅವ್ರು ಬಿಟ್ಬಿಟ್ಟು ತಿರ್ಗಾ ವಾಪಸ್ ಬಂದ್ರಂತೆ. ಹೌದು ಅಷ್ಟೇ, ಬೇರೆ ಯಾರು ಕೋಟಿ ಮ್ಯಾಮ್ ಅಂತೂ ಇದ್ದೇ ಇರ್ತಾರೆ. ಅವರಿಲ್ಲ ಅಂದರೆ ಸ್ಕೂಲೇ ನಡೆಯೋಕ್ಕಾಗಲ್ಲ. ಹೌದು, ಅಷ್ಟೊಂದು ಮ್ಯಾನೇಜ್ ಮಾಡ್ತಾರೆ ಕೋಟಿ ಮ್ಯಾಮು. ಮತ್ತು ಬನ್ನಿ ಹೋಗೋಣ. ಬಂದಿದ್ದಾರೆ ಮತ್ತು ಹೊಸ ಬೋರ್ಡೆಲ್ಲ ಹಾಕಿದ್ದಾರೆ ನಮಗೆಲ್ಲ. ಏನೋ ಪೇಂಟಲ್ಲಿ ಬರೆದಿದ್ರು. ಇವಾಗ ನೋಡಿ, ನಾವು ಮೊನ್ನೆ ಬಂದಾಗ ಇದ್ದಿಲ್ವಲ್ಲ, ಇದೇ ರೆಡಿ ಮಾಡ್ತಿದ್ದಿತ್ತು. ಯಾರಿಗೋ ಬೈದ್ರು ಗಾಯ್ಸ್, ಯಾರಿಗೋ ಬೈದ್ರು. ಒಳಗಡೆ ಬಿಡೋದು ಗಾಯ್ಸ್. ಎಲ್ಲರೂ ಬಂದ್ಬಿಟ್ಟಿದ್ದಾರೆ.
ನಮ್ಮ ಡ್ಯಾಡಿ ಎಲ್ಲರೂ ಇಲ್ಲ ಜಾಗನೇ ಇಲ್ಲ ಅದಕ್ಕೆ ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ಯಾರೋ ಎದ್ದೋದ್ರು ಅದಕ್ಕೆ ಜಾಗ ಬಂತು, ಕುತ್ಕೊಂಡಿದ್ದಾರೆ. ಮಮ್ಮಿ ಇಲ್ಲಿದ್ದಾರೆ.
bulan lagi kan? Iya bulan lagi, berapa bulannya? Berapa? ದೀಕ್ಷಾನ್ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅವಳು ಡ್ಯಾನ್ಸ್ ಮುಗೀತಲ್ವಾ, ಅದಕ್ಕೆ ಬನ್ನಿ ಹೋಗೋಣ. ಕರ್ಗ ಇಟ್ಕೊಂಡಿದ್ದಾಳೆ ದೀಕ್ಷಾ ಇವತ್ತು. ಹೌದಾ, ಈ ಕಡೆ ರೈಟ್, ನಿನಗೆ ರೈಟ್ ಸೈಡಲ್ಲಿದ್ದೆ, ಹಿಂದ್ಗಡೆ ಇದ್ವಿ, ಫುಲ್ಲು ಜಾಗನೇ ಇದ್ದಿಲ್ಲ. ನಾನು ಫಸ್ಟ್ ನೋಡ್ಬಿಟ್ಟು ನಿನ್ನ ಫಸ್ಟೇ ಬಿದ್ದೋಗ್ತಿದೆ ಅಂತ ಹೇಳಿದೆ, ಆಮೇಲೆ ಕಿತ್ಬಿಟ್ಟೆ. ಇಲ್ಲ ಅದೇ ಬಿದ್ದೋಯ್ತಲ್ಲ, ಅದಕ್ಕೆ ಅಲ್ಲಿ ಸೈಡಲ್ಲಿ ನೋಡಿದೆ ಎಲ್ಲರೂ ಮ್ಯಾಮ್ ಬಿಚ್ಚು 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 ಬಿಚ್ಚಬೇಕಿತ್ತು.
ಜಿಕ್ಕು ಗಾಯ್ಸ್, ಜಿಕ್ಕು ನೋಡಿ ಹೆಂಗಿದ್ದಾಳೆ. ಏನಿನ್ ಫ್ರೆಂಡ್ಸ್ನ ತೋರಿಸು ಬ್ಲಾಗಲ್ಲಿ. ಹೋಗೋ ಅಂತ ನೋಡಿ ಗಾಯ್ಸ್ ಹೆಂಗ್ ಮಾಡ್ತಾಳೆ ಇವಳು. ಅವಳ ನನ್ನ ಫ್ರೆಂಡು ಗಾಯ್ಸ್ ತೋರಿಸು. ಬಾ ಫೋಟೋ ತೆಗಿತೀನಿ.
And also the mother of all other styles of classical dance.
Hope all of you enjoyed the program. Wasn't it fabulous? ಹೌದು ನಿಮ್ದು ಹಸು ಮಮ್ಮಿಗೆ ಹಸು ಹತ್ರನೇ ಬರ್ತಾ ಮಮ್ಮಿ ಹತ್ರನೇ ಹಸು ಬರ್ತಾ ಇತ್ತು ಈಗ ಮಮ್ಮಿ ವಿಡಿಯೋ ಮಾಡಿಲ್ಲ ಇವಾಗ ನನ್ನ ಫೋನ್ ಆನ್ ಮಾಡೋದ್ರಲ್ಲಿ ಡಿಕ್ಕು ನನ್ನ ದುಪಾಟ ಕಳ್ದ್ಬಿಟ್ಟಿದ್ದಾಳೆ ಇರ್ರೆಸ್ಪಾನ್ಸಿಬಲ್ ನಂದದು ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಇದೀವಿ ಯಾಕಂತಂದ್ರೆ ಇಲ್ಲೇ ಅಲ್ವಾ ಮನೆ ಗಾಡಿ ತಂದಿಲ್ಲ ಯಾಕಂದ್ರೆ ಪಾರ್ಕಿಂಗ್ ಜಾಗ ಸಿಗಲ್ಲ ಅಂತ ತುಂಬ ಗಾಡಿ ಇತ್ತು ಅದಕ್ಕೆ ಇಲ್ಲೇ ಅಲ್ವಾ ಅದಕ್ಕೆ ಹಂಗೆ ಹೋಗ್ತಾ ಇದೀವಿ. ಹೆಂಗಿತ್ತು ದೀಕ್ಷಾ ಆನ್ವಲ್ ಡೇ ನಿನಗೆ ಹೆಂಗೆ ಅನಿಸ್ತು? ನನಗೆ ನಮ್ಮದೇ ಚೆನ್ನಾಗಿತ್ತಪ್ಪ, ಏನೇನೋ ಚೆನ್ನಾಗಿ ಮಾಡಿದರು. ನಮಗೆ ಡ್ಯಾನ್ಸರ್ಸ್ನ ಎಲ್ಲಿ ಯಾವ್ಯಾವ ಡ್ಯಾನ್ಸ್ ಇತ್ತೋ ಅಲ್ಲಲ್ಲಿಂದ ಕರೆಸ್ಬಿಟ್ಟು ಅವರೇ ಮೇಕಪ್ ಮಾಡಿ ಅವ್ರದ್ದೇ ಕಾಸ್ಟ್ಯೂಮು ಎಲ್ಲ ಮಾಡಿದರು. ಇವ್ರಿಗೆ ಇಲ್ಲೇ ಶೃಂಗಾರಲ್ಲಿ ತೊಗೊಂಡ್ಬಿಟ್ಟು ಟೀಚರ್ಸ್ ಹೇಳ್ಕೊಟ್ಟಿದ್ದಲ್ಲ ಡ್ಯಾನ್ಸು, ವಿಡಿಯೋ ನೋಡಿ ಇವರೇ ಕಲ್ತಿದ್ದಂತೆ. ಸಾರಿ, ನಮಗೆ ಎಷ್ಟು ಹೇಳ್ಕೊಟ್ಟಿದ್ರು ಗೊತ್ತಾ, 1-2 ತಿಂಗಳು ಕಲ್ತಿದ್ವಿ ಅನಿಸುತ್ತೆ. ಡ್ಯಾನ್ಸ್ ಅಂತ ಅಂದ್ಬಿಟ್ಟು ಕ್ಲಾಸ್ ಬಿಟ್ಬಿಟ್ಟು ಹೋಗ್ಬಿಡೋದು, ಅವಾಗೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು. ಬ್ಲಾಗ್ ಮಾಡ್ತಿದ್ದೆ ಎಲ್ಲ ನನ್ನ ನೋಡ್ಕೊಂಡು ಹೋಗ್ತವ್ರೆ ಏನು ಮಾಡ್ತಾಯಿದ್ದಾರೆ ಅಂತಂದು. ಆಮೇಲೆ ನಾವು ಡ್ಯಾನ್ಸ್ ಮಾಡ್ತಿದ್ವಿ, ನಾವೇನೇನು ಮಾಡ್ತಿದ್ವಿ, ಯಕ್ಷಗಾನನೇ ಮಾಡಿದ್ದು ನಾನು ನೋಡಿದ್ದೆ. ನಾನು ಯಕ್ಷಗಾನ ಮಾಡಿಲ್ಲ, ಅದು ಪರ್ಪಲ್ ಕಲರ್ ಡ್ರೆಸ್ ನಾನು ಬಂದ್ಬಿಟ್ಟು ಇದು ಮಾಡಿದ್ದು. ಏನು ಮಮ್ಮಿ ಅದ ಹೆಸರು ನಾನು ಮಾಡಿದ್ದು? ಅದೇ ವೀರಗಾಸನ ಮಾಡಿದ್ದು, ಅದು ನವನ ಮಾಡಿದ್ದು ಯಕ್ಷಗಾನ. ಅದು ಚಾಕು ಇರ್ತದೆ, ಕೈ ಮಸಾಲ ಇರುತ್ತೆ, ಆಮೇಲೆ ಅದೆಲ್ಲ ಇತ್ತು. ಅದು ಡ್ರಾ ಮಾಡಿದ್ದು ಎಲ್ಲ ನಾಪ್ಕ ಬರ್ತಿತ್ತು. ಏನು ಮಾಡ್ತೀವಿ ಯಾವಾಗ ಆನ್ಯುವಲ್ ಡೇ ಇದ್ರೂ ನಾವು ಸೇಮ್ ಜಾಗದಲ್ಲಿ ಅದೇ ಸೇಮ್ ಜಾಗದಲ್ಲಿ ಕೂತಿದ್ದೀವಿ. ಆಮೇಲೆ ಇನ್ನೊಂದು ಏನಂತಂದರೆ ಫಸ್ಟ್ ಸ್ಟ್ಯಾಂಡರ್ಡು ಆಯಿತಾ ಡ್ಯಾನ್ಸು, UKG LKG ಅದೆಲ್ಲ ಚೆನ್ನಾಗೇ ಮಾಡ್ತಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ ಡ್ಯಾನ್ಸ್ ಬಂತು, ನನಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತು, ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಇವರು ಅಂತ ಅಂದ್ಬಿಟ್ಟು. ಅದಕ್ಕೆ ಮಮ್ಮಿಗೆ ಹೇಳ್ತಿದ್ದೆ, ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರು ನೋಡಿ ಮಮ್ಮಿ ಹಿಂಗೆ ಮಾಡ್ತವ್ರೆ ಅಂತ. ಏನು ಡ್ಯಾನ್ಸು? ಅದೇ ಕಣೆ ಸ್ಟೆಪ್ಸು ಅಲ್ಲ, ಇದು ಲೆಹೆಂಗಾ ಆ ಥರ ಏನೋ ಹಾಕ್ಕೊಂಡಿತ್ತು, ಅದೇ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ. ಅದಕ್ಕೆ ನಾನು ಹೇಳ್ತಿದ್ದೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು 4th 5th ತನಕನೂ ಡ್ಯಾನ್ಸೇ ಬರ್ತಿದ್ದಿಲ್ಲ, ಅವಾಗೆಲ್ಲ ಒಬ್ಬೊಬ್ರು ಒಂದೊಂದು ಥರ ಡ್ಯಾನ್ಸ್ ಮಾಡ್ತಿದ್ರು. ಏನ್ರಿ ಮಗನ ಈ ತರ ತೋರ್ಸ್ಬಿಟ್ಟು ಹೋಗ್ಬೇಕ್ರಿ, ಏನ್ರಿ ಕರ್ಗ ಶೀಟು ಕರ್ಗ ಚೆನ್ನಾಗಿದ್ದೀರಾ? ನಾವಿವಾಗ ಮನೆಗೆ ಬಂದ್ವಿ. ನನ್ನ ತೆಗಿತಿದ್ದೀನಿ. ಆಮೇಲೆ ಟಯರ್ಡ್ ಆಗಿದೆ ನಂಗೆ ಆಲ್ರೆಡಿ, ಬಾಡಿ ಎಲ್ಲ ನೋಡ್ತಿದ್ದೆ. ಆಮೇಲೆ ಇನ್ನ ಇತ್ತು ಆಕ್ಚುಲಿ, ಸ್ಪೀಚ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಸರ್, ಸ್ಪೀಚ್ ಕೊಡ್ತಿದ್ರು. ಸಾಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ನಾನು ಸ್ಕೂಲ್ನ ಮಿಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೇನಾದರೂ ಇವಾಗ ಸ್ಕೂಲಲ್ಲಿ ಇದ್ದೀರಾ ಅಂದರೆ ಎಲ್ಲ ಡ್ಯಾನ್ಸ್ಗೆ ಹೋಗಿ, ಎಲ್ಲ ಸಿಂಗಿಂಗ್ ಹೋಗಿ, ಏನೇನಿದೆ ಎಲ್ಲದಕ್ಕೂ ಹೋಗ್ಬಿಡಿ. ಆಮೇಲೆ ದೊಡ್ಡವ್ರಾದ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ದೀಕ್ಷಾ ಇಲ್ಲೇ ನನಗೆ ನೋಡೋಕ್ಕಾಗ್ತಿಲ್ಲ. ಓಕೆ, ಸೊ ಅಷ್ಟೇ, ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀವು ಮಿಸ್ ಮಾಡ್ಕೊತೀರಾ, ಅದಕ್ಕೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಓಕೆ, ನಾನು ಅದನ್ನೇ ದೀಕ್ಷಾಗೆ ಯಾವಾಗೂ ಹೇಳ್ತಾ ಇರ್ತೀನಿ. ಬಾಯೆಲ್ಲ ಇಲ್ಲ, ನಾನು ಹೇಳ್ಬೇಕು. ಮೊನ್ನೆ ಏನಕ್ಕೆ ಮಮ್ಮಿ ಅವಳು ಹೋಗಿದ್ದು? ಇದು ಫ್ಯಾನ್ಸಿ ಡ್ರೆಸ್. ಅದು ಮಾಡೇ ಇಲ್ಲ, ನನಗೆ ಹೇಳೇ ಇಲ್ಲ ಇವಳು ಫ್ಯಾನ್ಸಿ ಡ್ರೆಸ್ ಇದೆ ಅಂತ ಅಂದ್ಬಿಟ್ಟು. ಹೇಳಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದೆ ನಾನು. ಹೇಳಿಲ್ಲ ನೀನು, ಅವರೆಲ್ಲ ಮಾಡಿದ್ಮೇಲೆ ಹೇಳ್ತಿದ್ಯಾ ಇತ್ತು ಅಂದ್ಬಿಟ್ಟು ಗೂಬೆ ತರ. ಹೋಗಂದ್ರು ಹೋಗಿಲ್ಲ ಅವಳು. ಕೊಬ್ಬು ಕಿತ್ತಾರ ಮಣಿದು ಪೋಯಿಂದಿ
ಆಮೇಲೆ ಇಂಡಿಪೆಂಡೆನ್ಸ್ ಡೇಗೂ ಡ್ಯಾನ್ಸ್ಗೆ ಸೇರ್ಕೊಬೇಕು ತಾನೆ ಅವಳು. ಹೋಗ್ಬಿಟ್ಟು ಭಾರತ್ ಮಾತಾಡ್ತಾರ ಅಷ್ಟೆಲ್ಲ ರೆಡಿ ಆಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ ಬಂದಿದ್ಲಂತೆ. ಕೋಪನೇ ಬಂತು ನನ್ಗೆ. ಹೋಗ್ಲಿ ಪಾಪ ಅಂತ ಬಿಟ್ಟೆ. ಆಮೇಲೆ ಈ ಸತಿ ಆನ್ಯುವಲ್ ಡೇ ಮಾಡ್ತಿದಾರೆ ಅಂತಂದ್ರು, ಅದಕ್ಕೆ ಮುಚ್ಕೊಂಡು ಯಾವ್ದಾದ್ರು ಡ್ಯಾನ್ಸಿಗೆ ಸೇರ್ಕೊ ಅಂತ ಅಂದ್ಬಿಟ್ಟು ಬೈತಾನೆ ಇದ್ದೆ 3 ತಿಂಗಳಿಂದ. ಆಮೇಲೆ ಇದೀನಿ ಡ್ಯಾನ್ಸಲ್ಲಿ ಅಂತ ಅಂದ್ಲು. ಓಕೆ ಓಕೆ ಅಂತಂದೆ. ಸೊ ಆಮೇಲೆ ಎಷ್ಟೊಂದು ವರ್ಷ ಆದಮೇಲೆ ಸ್ಕೂಲೆಲ್ಲ ನೋಡಿದ್ವಿ. ಕ್ಲಾಸ್ ರೂಮ್ ಒಳಗಡೆ ಬಿಡಲ್ಲ ಗೊತ್ತು. ಆಮೇಲೆ ಯಾವ್ದಾದ್ರು ಟೀಚರ್ ಸಿಗ್ತಾರೆ ಅಂತ ಅಂದ್ಕೊಂಡು ಎಲ್ಲ ಒಳಗಡೆ ಇದ್ರು, ಯಾರು ಆಚೆ ಬಂದಿಲ್ಲ. ಸೊ ನೋಡೋಕ್ಕಾಗಿಲ್ಲ, ಕಾಣಿಲ್ಲ, ನಾವು ಹಿಂದೆ ಇದ್ವಲ್ಲ ಅದಕ್ಕೆ. ಸೊ ಈ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.